ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಿದ್ದೀವಿ. ಸೊ ಹೊಸ ಸಿನಿಮಾ ಬರ್ತಿದೆ ಅಂತ ಬಂದರೆ ಸಾಕು, ಆ ವಿಷಯ ಕೇಳಿನೇ ಎಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಆ್ಯಂಡ್ ಅಬೌಟ್ ದ ಮೂವಿ? ಖುಷಿಯಾಗೋದೇನೆಂದರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ, ಅದನ್ನು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ ಆ್ಯಂಡ್ ಪೀಪಲ್ ಫಾರ್ ಹ್ಯಾವಿಂಗ್ ಸ್ಟಾರ್ಟೆಡ್ ದ ಸ್ಪೀಚ್ ಇನ್ ಕನ್ನಡ ಸರ್. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ರನ್ನ ನೋಡಿರ್ತೀರಿ ತಾವು. ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ನಡುತ್ತಾ ಇರುತ್ತೆ ಅವ್ರದ್ದು. ಹೀಗೆ ಸೆಟ್ಟಲ್ಲೂ ಇರೋದು, ಅಂದರೆ ನನ್ನ ನೋಡಿ ಹೆದರ್ಕೊಂಡಲ್ಲ, ನಾರ್ಮಲಿ ಸ್ವಭಾವನೇ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸ್ನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳೋಕ್ಕೆ ಅವರು ಒಂದು ಬ್ಯಾಗ್ ನೇತು ಹಾಕ್ಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದರೂ ಒಂದು ಪರ್ಸನ್ನ ಅವರ ಪರ್ಸ್ನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದಿದ್ರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ. ಯಾವ ಆ್ಯಂಗಲಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕರ ಥರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಂದರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾರ ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದ್ಯಾಟ್ ಒನ್ ಡೇ ನಾವಿಬ್ಬರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ ಹಿ ಇಂಪ್ರೆಸ್ಡ್ ಮೀ ವಿತ್ ದಟ್ ಒನ್ ಲೈನ್ ಹಿ ಟೋಲ್ಡ್ ಮೀ ಇನ್ ದ ಬಿಗಿನಿಂಗ್. ಆ್ಯಂಡ್ ಆವಾಗ ನಾವು ಸತತ ಒಂದು 8 ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗಲಿಲ್ಲ. ಕಾರಣ ಏನಂದರೆ, ಈ ಸಲ ಅವರು ಕತೆ ಬರ್ಕೊಂಬರ್ಬೇಕಾದ್ರೆ ಆ 8 ತಿಂಗಳು ಏನು ತೊಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು, ಕನ್ನಡ ಆಡಿಯನ್ಸ್ ಅಂದರೆ ಏನು, ಮಾರ್ಕೆಟ್ ಏನು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡಿಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಭಾಳ ಮಿನಿಮಲ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ನನಗೆ ಆ ಕತೆ ತುಂಬ ಇಂಪ್ರೆಸ್ ಆಯಿತು, ವಾಟ್ ಹಿ ಇಸ್ ಡನ್. ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದ್ದರೆ ಇದರಲ್ಲಿ 3 ಲೇಯರ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ 3 ಲೇಯರ್ಡ್ ಸ್ಟೋರಿ ಇದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನಿಥಿಂಗ್, ತಮಿಳಿನ ಒಬ್ಬ ಉದಯೋನ್ಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರ ಕೈ ಹಿಡಿದರು. ದಿಸ್ ಇಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ. ನಾನು ಇವ್ರ ಪರವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ವಿ ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್, ಗುಡ್ ಡೈರೆಕ್ಟರ್ಸ್, ಗ್ರೇಟ್ ಸ್ಟೋರಿ ನರೇಟರ್ಸ್. ಸೊ ಆ್ಯಂಡ್ ಇನ್ನೊಂದು ಖುಷಿ ಏನು, ಇಮಿಡಿಯೇಟಾಗಿ ಸಕ್ಸಸ್ ಆಗ್ತಿದ್ದ ಹಾಗೆಯೇ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗಲಿಲ್ಲ. ನಾರ್ಮಲ್ ಆಗಿ ನಡೆಯುತ್ತದೆ. ಈಸ್ ಕಮ್ ಬ್ಯಾಕ್, ಇಲ್ಲೇ ಬಂದಿದ್ದಾರೆ, ನಮ್ಮ ಹತ್ರನೇ ಬಂದಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಸರ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಶಿವ ಅವರು, ವಿ ಹ್ಯಾವ್ ಬೀನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು 3-3.5 ವರ್ಷ 4 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ದರು. ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ, ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಆ್ಯಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ದ್ಯಾಟ್. ಆ್ಯಂಡ್ ಅಜನೀಶ್, ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸಲ್ಲೇ ಸಿಕ್ಕಿತ್ತು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ. ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇವಾಗ ಏನು ನಾನು ನೋಡಿದೆ, ನಾನು ಇವಾಗಲೇ ನೋಡ್ತಾ ಇರೋದು, ಅದು ಮುಂಚೆ ನೋಡಿಲ್ಲ. ಐ ರಿಯಲಿ ಆಮ್ ವಿತಿನ್ ಶಾರ್ಟ್. ಇದು ಐ ಥಿಂಕ್ ವಿತಿನ್ 2 days ಯು ಪ್ರಿಪೇರ್ಡ್ ಇಟ್. ಈ 2 ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು. ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು. ಆ ಶಾರ್ಟ್ ಯಾಕೆ ತೆಗಿತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಕೇಳೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್. ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದಿರಿ. ಅಜನೀಶ್, ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಯು ಡನ್. ಐ ಆಮ್ ಶ್ಯೂರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಆ್ಯಂಡ್ ಮಂಜು, ಚಕ್ರಿ, ಎಂಟೈರ್ ಟೀಮ್, ಐ ಥಿಂಕ್ ದೇ ಹ್ಯಾವ್ ವರ್ಕ್ಡ್ ವೆರಿ ವೆಲ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು AV ಹಾಕ್ತಾರೆ ಫಸ್ಟಿಗೆ, ಸತ್ಯಜ್ಯೋತಿ. ಸಿ
ಎಲ್ಲ ಸುಮಾರು ಬ್ಯಾನರ್ಗಳು ಇದ್ದಾವೆ, ಸಿನಿಮಾಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ, 50-60 ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಬಿಗ್ ಅಚೀವ್ಮೆಂಟ್ಸ್. ಅದು ಒಂದು 50-60 ಸಿನಿಮಾ ಒಂದು ಬ್ಯಾನರಲ್ಲಿ ನಡೆಯುತ್ತೆ ಅಂದರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಅಂಥ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು AV ನೋಡಬೇಕಾದ್ರೆ I felt very proud to be associated with you, sir. And I'm very honored to be working for you. And I really want to, ಫಸ್ಟ್ ಟೈಮ್ ತುಂಬ ವರ್ಷಗಳಾಗಿರುತ್ತೆ ನನ್ನ ಬಾಯಿಂದ ಕೇಳಿ, ಅಂದರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಸರ್. No, it's thank you and with your blessings. No, sir, when I'm seeing the AV, there's a beautiful journey. ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗಿ, ಯಾರಿಂದ ಶುರುವಾಗಿ ಎಲ್ಲಿವರೆಗೆ ಬಂದು ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ 2 ಸಿನಿಮಾ ಮಾಡಿ ಉಳ್ಕೊಳ್ಳೋದೇ ಹೆಚ್ಚು. ಅಂಥದ್ರಲ್ಲಿ ಸಚ್ ಗ್ರೇಟ್ ಫಿಲ್ಮ್ಸ್. ಅವ್ರ ಆಫೀಸಿಗೆ ಹೋಗಿದ್ದೀನಿ ನಾನು, ಮೀಟ್ ಮಾಡಿ, ಅಂದರೆ ಎಲ್ಲರೂ ನೋಡಿದ್ದೀನಿ. ಕೆಲವು ತುಂಬ ಅದ್ಭುತವಾದಂಥ ಒಂದು ಆಫೀಸ್, ಅಂದರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕ್ಕೊಂಡಿದ್ದೆ. ಸಚ್ ಅ ಮೆಮರಿ ಲೇನ್ ಅವ್ರ ಆಫೀಸಲ್ಲಿ. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಮೆಮರಿ ಲೇನ್ ದೇರ್. ಸತ್ಯಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ. ಅವ್ರ ಆಫೀಸಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ ಅಡ್ಮೈರಿಂಗ್, ಅಡೋರಿಂಗ್ ದಟ್ ಹೋಲ್ ಬ್ಯಾನರ್ ಆ್ಯಂಡ್ ಸಿಸ್ಟಮ್. ಆ್ಯಂಡ್ ಐಮ್ ವೆರಿ ಹ್ಯಾಪಿ ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರ. ಯಾಕಂದರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಅವ್ರು ಮಾಡಲಿ, ಎಲ್ಲ ಕಲಾವಿದರೊಟ್ಟಿಗೆ ಮಾಡಲಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲಿ ವಿಶ್. ಬಿಕಾಸ್ ವಿ ನಾಟ್ ಓನ್ಲಿ ನೀಡ್ ಗುಡ್ ಪ್ರೊಡ್ಯೂಸರ್ಸ್, ಬಟ್ ವಿ ನೀಡ್ ಬ್ಯೂಟಿಫುಲ್ ಪೀಪಲ್ ಆಲ್ಸೋ. And I'm very happy I met such beautiful people here. So thank you for doing this. And ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮತ್ತೆ ಶೀಘ್ರವಾಗಿ ಮಾಡುವಂಥ ಪ್ರಯತ್ನ ಮತ್ತೆ. ಸೊ ಆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಡೇ ಆಫ್ಟರ್ ಟುಮಾರೋ. ವಿ ಆರ್ ಗೋಯಿಂಗ್ ಆನ್ ಫ್ಲೋ. ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಅಗೇನ್ ನಮ್ಮ ಶ್ರೀರಾಮ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆಗಿ ನಾಟ್ ಟು ಫರ್ಗೆಟ್, ಅವ್ರನ್ನ ನಾವು ಮೆನ್ಷನ್ ಮಾಡಲೇಬೇಕು ನಾನು. ಯಾಕಂದರೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡಿ ಅಲ್ಲಿವರೆಗೆ ಬಂದಿತ್ತು ಅನ್ನೋದಕ್ಕೆ ಕಾರಣ ಶ್ರೀರಾಮ್ ಅವರು. ಸೊ ಥ್ಯಾಂಕ್ ಯು ಫಾರ್ ಈವನ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಮೀ ಪರ್ಸ್ನಲಿ ನಾವು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ನೀವು ಗೆಳೆಯರೇ, ಹೇಳಿದ್ದೀನಿ ಮುಂಚೆ ಕೂಡ, ಬಟ್ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಅದನ್ನು ಅಷ್ಟು ಮಟ್ಟಿಗೆ ತೊಗೊಂಡೋಗಿ ಪ್ರೀತಿ ಮಾಡಿದ್ದು ತಾವುಗಳು. ಸೊ ಇವತ್ತಿಗೂ ಐ ವಿಲ್ ನೆವರ್ ಫರ್ಗೆಟ್. ಐ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಆಲ್. ಆ್ಯಂಡ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದ ಟೀಮ್. ಆ್ಯಂಡ್ ನಮ್ಮ ಶೇಖರ್ ಚಂದ್ರು ಇಲ್ಲಿ ಬಂದಿಲ್ಲ, ಲೈಟಿಂಗಲ್ಲಿದ್ದಾರ. ಶೇಖರ್ ಚಂದ್ರು ಒಂಥರ ನನ್ನ ಗರ್ಲ್ ಫ್ರೆಂಡ್ ಇದ್ದಾಗಮ್ಮ. ನಾನು ಬಂದೆ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ ಅವ್ರು. ಅದೇನೋ ಗೊತ್ತಿಲ್ಲ ನನಗೆ. ಅವ್ರ ಫೋಟೋಗ್ರಫಿಯಲ್ಲಿ ಇವತ್ತವರೆಗೂ ಮಾಡಿರೋದು 4-5 ಸಿನಿಮಾ. ಐ ಥಿಂಕ್ ಹಿ ಈಸ್ ಆಲ್ವೇಸ್ ಶೋಡ್ ಮೀ ದ ಬೆಸ್ಟ್. ಆ್ಯಂಡ್ ಐ ಥಿಂಕ್ ಪ್ರಾಬಬ್ಲಿ ಅವ್ರೇನಾರು ಹುಡುಗಿ ಆಗಿದ್ರೆ ನಂಗೆ 2ನೇ ಮದುವೆ ಆಗಿರೋದೇನು. ಅಷ್ಟು ಚೆನ್ನಾಗಿ ನೋಡ್ತಾರೆ ನನ್ನ. ಸೊ ಶೇಖರ್, ವೇರ್ ಯು ಆರ್, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ಸೋ ಬ್ಯೂಟಿಫುಲ್ ಆಲ್ ದ ಟೈಮ್. ಯಸ್ ಮ್ಯಾಮ್.